26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಕೂಡ್ಬೇಕಂತೇಳಿ ವಿನಂತಿ. ಕಾರ್ಯಕರ್ತರು ಎಲ್ಲರೂ ಮುಂದುಗಡೆ ಕೂಡ ಬನ್ನಿ, ಈ ಕಡೆ ಬನ್ನಿ, ಯಾರು ನಿಂದ್ರಬಾರ್ದು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು. ಬೈಡಾಟ ಹಟಾವು, ಕೊಪ್ಪಳ ಬಚಾವು. ಏನೇ ಬರಲಿ, ಏನೇ ಬರಲಿ, ಮಳೆ ಬಂದ್ರೆ ಯಾರು ಹೋಗ್ಬಾರ್ರಿ. ಚೇರ್ ಮೇಲೆ ಕೂಡ್ಬೇಕು, ಯಾರು ಇಲ್ಲಿ ನಿಂತ್ಕೋಬಾರ್ದು. ಬಂದಂತ ಕಾರ್ಯಕರ್ತರು ಅಲ್ಲಿ ರೋಡಲ್ಲಿ ಚೇರ್ಗಳು ಹಾಕಿದ್ದಾರೆ, ಸೀದಾ ಚೇರ್ ಮೇಲೆ ಬಂದು ಕೂಡ್ಬೇಕು. ಇಲ್ಲಿ ಸ್ಟೇಜ್ ಹತ್ರ ಯಾರು ಬರಬಾರ್ದು. ಮುಂದ್ಗಡೆ ಕೂಡ್ರಿ, ಚೇರ್ ಮೇಲೆ ಕೂಡ್ರಿ. ಬನ್ನಿ, ಆ ಕಡೆ ಬನ್ನಿ. ಅದೇ ರೀತಿ ಕುಮಾರಸ್ವಾಮಿ ಅವರು ಕನ್ನಡ ಚಳವಳಿಯ ಕನಕಪುರದ ಹೋರಾಟಗಾರರು, ಅದೇ ರೀತಿ ಎಲ್ಲ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರುಗಳು, ಮೈಸೂರು ವಿಭಾಗೀಯ ಸಂಘಟನಾ ಕಾರ್ಯದರ್ಶಿಗಳಾದ ಹೊಸಕೋಟೆ ಬಸವರಾಜ್ ಅವರು, ಸತ್ಯಪೇಟೆ ಅವರು, ರಾಜ್ಯ ಪದಾಧಿಕಾರಿಗಳು ಮತ್ತು ಎಲ್ಲ ವಿಭಾಗೀಯ ಪದಾಧಿಕಾರಿಗಳು ವೇದಿಕೆ ಏನ್ ಮಾಡ್ತಾ ಇದೀವಿ ಅನ್ನೋದು ಎಲ್ಲಾ ಜನರಿಗೆ ಮನದಟ್ಟ ಆಗ್ಲಿ ಅಂತ ಪೊಲೀಸ್ ಇಲಾಖೆ ಅವರು ಸಹಕರಿಸಿ ಅನುವು ಮಾಡಿಕೊಡ್ಬೇಕಂತ ಇಲಾಖೆ ಬಾಂಧವರಿಗೆ ಸಪೋರ್ಟ್ ಮಾಡೋರಿಗೆ ಅಲ್ಲ ಯಾವ್ದೋ ರೈತರು ಯಾರು ಹೇಳ್ತಾ
30 ವರ್ಷ ಮಾಡ್ರಿ ಎಲ್ಲರಿಗೂ ನ್ಯಾಯ ಕಷ್ಟ ಐತಿ ಸರ್. ನಮ್ಮ ಕರ್ನಾಟಕ ನ್ಯಾಯ ಕೆಲಸ ತಗೊಂಡಿಲ್ಲ ಅಲ್ಲ ಬರೀ ಕೇರ್ ಹಾಕಿದ್ರಾಗಿನ ಇದು ಸಪೋರ್ಟ್ ಮಾಡ್ತೀರಾ. ಎಲ್ಲ ರೈತ ಮಿತ್ರರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಈಗ ಎಲ್ಲರ ಕಡೆ ಮಾಧ್ಯಮಗಳು ಎಲ್ಲರೂ ಅಭಿಪ್ರಾಯ ಮಾಡಿರಿ. ಯಾಕಂದರೆ ಇದು ರಾಜ್ಯ ಮಟ್ಟಕ್ಕೆ ತಲುಪಬೇಕಾಗಿದೆ. ಅದಕ್ಕೆ ಎಲ್ಲರೂ ಬಹುಮತ ತಗೊಂಡು ಕೇಳ್ಕೊಳ್ತಾ ಮತ್ತು ನಮ್ಮಲ್ಲಿ ಕಳಕಳಿ ರೈತರಿಗೆ ಆಗಬೇಕಾಗಿದೆ. ರೈತರಿಗೆ ಅವರು ಬ್ರದರ್ ಕಾರ್ಖಾನೆಗಳನ್ನು ಸೀಜ್ ಮಾಡಿ ಆರೋಗ್ಯ ಕಾರ್ಖಾನೆಗಳನ್ನು ಸೀಜ್ ಮಾಡಿ ಜನರ ಆರೋಗ್ಯ ಕಾರ್ಖಾನೆಗಳನ್ನು ಸೀಜ್ ಮಾಡಿ ಗವಿಸಿದ್ದೇಶ್ವರ ಹೇಳಿದ ಮಾತು ಏನಾಯಿತು? ಗವಿಸಿದ್ದೇಶ್ವರಿಗೆ ಕೊಟ್ಟ ಮಾತು ಏನಾಯಿತು? ರಾಜಕಾರಣಿಗಳೇ ನೀವು ಎಲ್ಲಿದ್ದೀರಿ? ಕೊಪ್ಪಳದ ರಾಜಕಾರಣಿಗಳೇ ನೀವು ಎಲ್ಲಿದ್ದೀರಿ? ಏನಾಗಿದೆ? ಪ್ರದೇಶದಲ್ಲಿ ನಿಮ್ಮ ಜವಾಬ್ದಾರಿ ಏನಾಗಿದೆ? ಮಾಲಿನ್ಯದಲ್ಲಿ ನಿಮ್ಮ ಜವಾಬ್ದಾರಿ ಏನಾಗಿದೆ? ಕೊಪ್ಪಳ ಜನರ ಆರೋಗ್ಯ ಕೆಡಿಸುವಲ್ಲಿ ನಿಮ್ಮ ಪಾತ್ರ ಏನಾಗಿದೆ? ಹೊಸ ಪ್ರಕ್ರಿಯೆಯನ್ನು ಹಟಾವು, ಬಲ್ಡೋಟ ಹಟಾವು, ಬಲ್ಡೋಟ ಹಟಾವು. ಹೋರಾಟಗಾರರು KRS ಮುಖಂಡರು ಬಂದಿದ್ದಾರೆ. ಇಲ್ಲಿ ನಡೀತದೆ. ದಯವಿಟ್ಟು ಎಲ್ಲರೂ ಈ ಒಂದು ವೃತ್ತನ ಆವರಿಸಬೇಕಂತ ಕೇಳ್ಕೊಳ್ತೇವೆ. ಎಲ್ಲರೂ ಕೂತ್ಕೋಬೇಕಂತ ಮನವಿ. ದಯವಿಟ್ಟು ಸರಿ ಸರಿ
26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.